ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವಲ್ಲಭನ ಹುಡ್ಕೊಂಡು ಕಾಲೇಜ್ ಹುಡುಗಿ ಅವ್ರ ತಂದೆ ತಾಯಿ ಜೊತೆ ಮನೆಗೆ ಬರ್ತಾರೆ. ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ, ಯಾಕೆ ಈ ಹುಡುಗಿ ವಲ್ಲಭನ ಕೇಳ್ತಿದ್ದಾರೆ ಅಂತ. ಜೊತೆಗೆ ಆ ಹುಡುಗಿ ಕೂಡ ನಾನು ವಲ್ಲಭಣ್ಣನ ಹತ್ರನೇ ವಿಶ್ ತೊಗೋಬೇಕು, ಯಾಕಂದರೆ ಇವತ್ತು ನನ್ನ ಬರ್ಡೇ ಇದೆ, ಅದಕ್ಕೆ ಸ್ವೀಟ್ ಕೊಟ್ಟು ವಿಶ್ ತೊಗೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಇದನ್ನು ನೋಡಿ ಎಲ್ರಿಗೂ ಅಚ್ಚರಿ ಆಗುತ್ತೆ. ವಲ್ಲಭ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಂದು ಅವ್ರಿಗೆ ಸ್ವೀಟ್ ಕೊಡ್ತಾ ಹುಡುಗಿ. ನಿಮಗೆಲ್ಲ ಅಚ್ಚರಿ ಆಗ್ತಿರ್ಬೇಕಲ್ವ, ನಾನು ಯಾಕೆ ಅವ್ರ ಹತ್ರನೇ ಫಸ್ಟ್ ವಿಶ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ. ನಿಜಕ್ಕೂ ಅವರೇ ನನ್ನ ಪಾಲಿನ ದೇವರು. ನಿಜಕ್ಕೂ ನನಗೆ ಎಷ್ಟೆಲ್ಲ ಕಷ್ಟ ಆಗ್ತಿತ್ತು ಕಾಲೇಜಲ್ಲಿ. ಒಂದು ಲೆಕ್ಚರರ್ ತುಂಬಾ ಟಾರ್ಚರ್ ಮಾಡ್ತಾಯಿದ್ರು. ನನಗೆ ತುಂಬ ಭಯ ಆಗ್ತಿತ್ತು. ಎಷ್ಟೋ ಬಾರಿ ನನಗೆ ಯಾಕೆ ಇರಬೇಕು ಅಂತ ಕೂಡ ಅನಿಸ್ಬಿಟ್ಟಿತ್ತು. ಆದರೆ ಒಂದಿನ ವಲ್ಲಭಣ್ಣಂಗೆ ಗೊತ್ತಾಗಿದೆ. ಅವ್ರಿಗೆ ಹಿಗ್ಗಾಮುಗ್ಗ ಬಾರಿಸಿ ಅವರನ್ನು ಜೈಲಿಗೆ ಕೂಡ ಕಳಿಸಿದ್ರು. ನನಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಅವರಿಂದ ತೊಂದರೆ ಆಗ್ತಿತ್ತು. ಎಲ್ಲರನ್ನ ಕೂಡ ಕಾಪಾಡಿದ್ದಾರೆ ಅವರು. ಜೊತೆಗೆ ಆ ಮಗು ಕೂಡ ಒಂದಿನ ತೊಂದರೆ ಆಗಿತ್ತು ಅವರಿಂದ. ಅವರು ಅವಳ ಜೊತೆ ಕೂಡ ಮಿಸ್ಬಿಹೇವ್ ಮಾಡಿದರು. ಜೊತೆಗೆ ಅವಳ ಪ್ರಾಜೆಕ್ಟನ್ನು ಹಾಳು ಮಾಡಿದರು. ಆಗ ವಲ್ಲಭಣ್ಣ ಸ್ಟ್ರೈಕ್ ಮಾಡಿ ಅಮ್ಮಗೆ ನ್ಯಾಯ ದೊರಕಿಸ್ಕೊಟ್ಟಿದ್ರು ಅಂತ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ಇದರಿಂದಾಗಿ ನಂದು ಅವ್ರಿಗೆ ಮನಸ್ಸಲ್ಲಿ ಖುಷಿ ಆಗುತ್ತೆ, ಬಟ್ ಮೇಲ್ಗಡೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ನಂತರ ಆಶೀರ್ವಾದ ತೊಗೊಂಡು ವಲ್ಲಭಣ್ಣಂಗೆ ಈ ಸ್ವೀಟ್ ಕೊಟ್ಬಿಡಿ ಅಂತ ಹೇಳಿ ಆ ಹುಡುಗಿ ತನ್ನ ತಂದೆ ತಾಯಿ ಜೊತೆ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ನಂದವರು ಏನನ್ನ ಕೂಡ ಮಾತಾಡೋದಿಲ್ಲ. ಅದರಿಂದಾಗಿ ಇಲ್ಲಿ ಅಮ್ಮ ಏನಿದಲ್ಲ ಅಂತ ವಲ್ಲಭನ ಬಗ್ಗೆ ಅಷ್ಟೆಲ್ಲ ಒಳ್ಳೇದು ಮಾತಾಡಿದ್ರು. ಮಾವ ಮಾತ್ರ ವಲ್ಲಭನ ಮನೆಗೆ ಕರ್ಕೊಂಡು ಬರಬೇಕು ಅಂತಲೇ ಅಂದ್ಕೊಳ್ಳಿಲ್ವಲ್ಲ ಅಂದಾಗ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು, ಒಳ್ಳೆ ಡ್ಯಾನ್ಸ್ ಶೋನಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿ ಬಜರ್ ಪ್ರೆಸ್ ಮಾಡೋಷ್ಟು ಸುಲಭ ಅಂದ್ಕೊಂಡಿದ್ಯಾ? ಅದು ನಂದಕುಮಾರ್ ಅಷ್ಟು ಸುಲಭಕ್ಕೆ ಬಾಗೋದಿಲ್ಲ. 1-2 ದಿನ ಮಾವನೇ ವಲ್ಲಭನ ಮನೆಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಮೀನಾ ಹೇಳ್ತಾರೆ. ನಂತರ ಇಲ್ಲಿ ವಲ್ಲಭ ಡೆಲಿವರಿಗೆ ಹೋಗಿರ್ತಾರೆ. ಅಲ್ಲಿ ಒಬ್ರಿಗೆ ಡೆಲಿವರಿ ಕೊಡ್ತಾರೆ. ನಂತರ ಅವರು ಒಂದು ಉಂಗುರ ಬೀಳಿಸ್ಕೊಂಡು ಹೋಗಿರ್ತಾರೆ. ಅವರನ್ನು ಕರೆದು ಕೊಡೋಕೆ ಅಂತ ವಲ್ಲಭ ಟ್ರೈ ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಅವರು ಹೊರಟೋಗಿರ್ತಾರೆ. ನಂತರ ವಲ್ಲಭನ ಮನೆಗೆ ಪೊಲೀಸ್ ಅವ್ರು ಬರ್ತಾರೆ. ಪೊಲೀಸ್ ಅವ್ರು ಬಂದಿದ್ದನ್ನು ನಂದ ಅವರನ್ನು ವಲ್ಲಭ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟರಲ್ಲಿ ವಲ್ಲಭ ಮನೆ ಹತ್ರಕ್ಕೆ ಬರ್ತಾರೆ. ಸೌಂಡ್ ಕೇಳುತ್ತಾ, ಆದರೆ ಮನೆ ಒಳಗಡೆ ಬರೋದಿಲ್ಲ. ಯಾಕಂದರೆ ಅಪ್ಪ ಕರೆಯೋ ತನಕ ಮನೆಗೆ ಬರೋದಿಲ್ಲ ಅಂತ ವಲ್ಲಭ ಹೇಳಿದರು. ಹಾಗಾಗಿ ಅಪ್ಪ ಕರೆಯೋ ತನಕ ವಲ್ಲಭ ಒಳಗಡೆ ಹೋಗೋದಿಲ್ಲ. ನಂತರ ವಲ್ಲಭ ಒಳಗಡೆ ಬಾ ಅಂತ ಅಪ್ಪ ಕರೆದ ಮೇಲೆ ಒಳಗಡೆ ಹೋಗ್ತಾರೆ ವಲ್ಲಭ. ಆಗ ಪೊಲೀಸವರು ವಲ್ಲಭನ ಹಗ್ ಮಾಡ್ತಾರೆ. ಶಾಕ್ ಆಯಿತಾ? ಶಾಕ್ ಕೊಡಬೇಕು ಅಂತಲೇ ಈ ರೀತಿ ಮಾಡಿದ್ದು. ನಿಮ್ಮ ಮಗ ಎಂಥ ಒಳ್ಳೆ ಕೆಲಸ ಮಾಡಿದ ಗೊತ್ತಾ? ಇಂಥ ಕಾಲದಲ್ಲಿ ತನಗೆ ಸಿಕ್ಕಂಥ ಚಿನ್ನದ ಉಂಗುರವನ್ನು ತಾನೇ ಇಟ್ಕೊಳ್ದೆ ಬಂದು ಅವ್ರಿಗೆ ಒಪ್ಪಿಸಿದ್ದಾನೆ. ನಿಜಕ್ಕೂ ಇಂಥವನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳಿ ಹೋಗ್ತಾರೆ. ನಂತರ ವಲ್ಲಭ ತನ್ನ ಮನೆಗೆ ಹೋಗ್ತಿರ್ತಾರೆ. ಆಗ ಅಮ್ಮ ಹೋಗಿದ್ದೆ, ಎಲ್ಲಿಗೆ ಹೋಗ್ತಿದ್ಯಾ ವಲ್ಲಭ ನೀನು, ಬಾಯ್ಲಿ ಅಂತ ಎಳ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾಳೆ. ನಂತರ ಮಾವನ ಮುಂದೆ ನಿಂತು, ಏನದಲ್ಲ ಮಾವ, ಬೆಳಿಗ್ಗೆ ಆ ಹುಡುಗಿ ಬಂದು ಅಷ್ಟೆಲ್ಲ ವಲ್ಲಭನ ಬಗ್ಗೆ ಒಳ್ಳೆ ಮಾತಾಡಿದ್ಲು, ಪೊಲೀಸವರು ಒಳ್ಳೇದು ಹೇಳಿದ್ರು, ಆದರೂ ಕೂಡ ಇನ್ನೂ ನಿಮಗೆ ಮನಸ್ಸು ಕರಗಲೇ ಇಲ್ವಾ ಅಂತ ಹೇಳಿ ನಂದವರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.